ವಿವರ್ಸ್ ಇವತ್ತು ನಾನು ನಿಮಗೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಚಾಪ್ಟರ್ ನಂಬರ್ 2 ಮ್ಯಾಥಮೆಟಿಕ್ಸ್ ಶ್ಯಾಡೋ ಸ್ಟೋರಿ ತೊಗಳು ಅಂತ ಈ ಚಾಪ್ಟರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಶ್ಯಾಡೋ ಸ್ಟೋರಿ ಅಂದರೆ ನಮ್ಮ ಶ್ಯಾಡೋ ಇರುತ್ತಲ್ಲ, ನಮ್ಮ ನೆರಳು, ಅದನ್ನು ನಾವು ಅದು ಸ್ಟೋರಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ವಾವ್ ದೀಸ್ ಶ್ಯಾಡೋಸ್ ಆರ್ ಸೋ ಅಮೇಝಿಂಗ್. ಇಬ್ಬರು ಮಕ್ಕಳು ಮಾತಾಡ್ತಾ ಇದ್ದಾರೆ, ಈ ಶ್ಯಾಡೋಸ್ ಎಷ್ಟು ಚೆನ್ನಾಗಿದೆ ಅಂತ. ಹೌ ಆರ್ ದಿಸ್ ಶ್ಯಾಡೋ ಫಾರ್ಮಿಂಗ್, ಶ್ಯಾಡೋ ಯಾವ ಥರ ಬರುತ್ತೆ ಅಂತ ಒಂದು ಹುಡುಗಿ ಕ್ವಶನ್ ಮಾಡ್ತಾ ಇದ್ದಾಳೆ. ಸೊ ಇಲ್ಲಿ ನೋಡಿ, ನಕುಲ್ ಆ್ಯಂಡ್ ಹಿಸ್ ಫ್ರೆಂಡ್ ಸಾ ಎ ಶ್ಯಾಡೋ ಪ್ಲೇ ನೌನ್ ಆ್ಯಸ್ ತೊಗಳು ಗೊಂಬೆಯಾಟ ಇನ್ ದ ವಿಲೇಜ್ ಫೇರ್. ದೇ ಆಲ್ ವರ್ ಫ್ಯಾಸಿನೇಟೆಡ್ ಟು ಸಿ ದ ಶ್ಯಾಡೋ. ಇಬ್ಬರು ಮಕ್ಕಳು ನಕುಲ್ ಆ್ಯಂಡ್ ಮತ್ತು ಅವ್ರ ಫ್ರೆಂಡ್ಸ್ ಶ್ಯಾಡೋ ಪ್ಲೇನ ನೋಡೋಕ್ಕೆ ಹೋಗ್ತಾರೆ. ಒಂದು ಫೇರಲ್ಲಿ, ಒಂದು ಜಾತ್ರೆಯಲ್ಲಿ ಅವರು ಗೊಂಬೆ ಆಟನ ನೋಡೋಕ್ಕೆ ಹೋಗ್ತಾರೆ. ದೇ ಆಲ್ಸೋ ವಾಂಟೆಡ್ ಟು ಮೇಕ್ ದ ಶ್ಯಾಡೋ, ಸೊ ದೇ ಮೇಡ್ ದ ಡಿಫ್ರೆಂಟ್ ಅನಿಮಲ್ ಶ್ಯಾಡೋ ಆ್ಯಸ್ ದ ವೋಲ್ ವಿತ್ ದ ಫಿಂಗರ್ಸ್. ಯು ಕ್ಯಾನ್ ಆಲ್ಸೋ ಟ್ರೈ ಟು ಮೇಕ್ ದ ಶ್ಯಾಡೋಸ್. ಸೊ ಅವರು ಕೂಡ ಏನು ಮಾಡ್ತಾ ಇದ್ದಾರೆ, ಅವರನ್ನು ಕೈಗಳ ಬೆರಳನ್ನು ಯೂಸ್ ಮಾಡಿಕೊಂಡು ಒಂದು ಅನಿಮಲ್ಸ್ ಫಿಂಗರ್ಸನ್ನು ಶ್ಯಾಡೋನ ಮಾಡ್ತಾ ಇದ್ದಾರೆ. ಸೊ ನಿಮಗೂ ಹೇಳ್ತಾ ಇದ್ದಾರೆ, ನೀವು ಕೂಡ ಈ ಥರ ಮಾಡಿ ಅಂತ. ಸೊ ಇಲ್ಲಿ ಕ್ವಶನ್ಸ್ ಕೊಟ್ಟಿದ್ದಾರೆ ನೋಡಿ. ಹ್ಯಾವ್ ಯು ಸೀನ್ ಯುವರ್ ಓನ್ ಶ್ಯಾಡೋ ಆರ್ ಶ್ಯಾಡೋ ಆಫ್ ದ ಟ್ರೀ, ಅ ಡಾಗ್, ಅ ಕ್ಯಾಟ್ ಆರ್ ಎನಿ ಅದರ್ ಅನಿಮಲ್. ನೀವು ನಿಮ್ಮ ನೆರಳನ್ನು ಯಾವತ್ತಾದರೂ ನೋಡಿದ್ದೀರಾ? ಟ್ರೀಸ್ದು ನೋಡಿದ್ದೀರಾ, ಡಾಗ್ದು ನೋಡಿದ್ದೀರಾ, ಕೌದು ನೋಡಿದ್ದೀರಾ, ಯಾವ ಶ್ಯಾಡೋನ ನೀವು ನೋಡಿದ್ದೀರಾ? ಎಸ್ ಐ ಹ್ಯಾವ್ ಸೀನ್. ಆನ್ಸರ್ ಏನು? ಎಸ್, ನಾನು ನೋಡಿದ್ದೀನಿ. ವೆನ್ ಡು ವಿ ಸಿ ಎ ಶ್ಯಾಡೋ, ನಿಮ್ಮ ನೆರಳನ್ನು ನೀವು ಯಾವಾಗ ನೋಡಬಹುದು? ವಿ ಸಿ ಎ ಶ್ಯಾಡೋ ವೆನ್ ಎ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಇನ್ ಲೈಟ್. ಲೈಟಲ್ಲಿ ನೀವು ಇಟ್ಟಿದ್ರೆ ಆ ಶ್ಯಾಡೋನ ನೋಡ್ಬೋದು. ಸೊ ಇದು ಪೆನ್ಸಿಲ್ ನೋಡಿ, ನೀವು ಪೆನ್ಸಿಲ್ದು ಶ್ಯಾಡೋ ಬೀಳ್ತಾ ಇದೆ ನೋಡಿ ಬುಕ್ ಮೇಲೆ. ಸೊ ಲೈಟ್ ಬೀಳ್ತಾ ಇದೆ ಪೆನ್ಸಿಲ್ ಮೇಲೆ, ಆ ಪೆನ್ಸಿಲ್ದು ನೆರಳು ಏನಾಗ್ತಾ ಇದೆ, ಬುಕ್ ಮೇಲೆ ಬೀಳ್ತಾ ಇದೆ. ಸೊ ಒಂದು ಲೈಟ್ ಒಂದು ಆಬ್ಜೆಕ್ಟ್ ಮೇಲೆ ಬಿದ್ದಾಗ ಅದು ಶ್ಯಾಡೋ ಫಾರ್ಮೇಷನ್ ಆಗುತ್ತೆ. ವೆನ್ ಡಸ್ ಎ ಶ್ಯಾಡೋ ವ್ಯಾನಿಷ್, ಯಾವಾಗ ಶ್ಯಾಡೋ ಹೋಗ್ಬಿಡುತ್ತೆ? ಶ್ಯಾಡೋ ವ್ಯಾನಿಷ್ ವೆನ್ ದೇರ್ ಈಸ್ ನೋ ಲೈಟ್, ಯಾವಾಗ ಲೈಟ್ ಇರಲ್ವೋ ಆವಾಗ ಶ್ಯಾಡೋ ಬೀಳಲ್ಲ. ಸೊ ಇದು ನೋಡಿ, ಈ ಥರ ಕೊಟ್ಟಿದ್ದಾರೆ ನಿಮಗೆ. ಬಾಕ್ಸ್ ಇಟ್ಟಿದ್ದಾರೆ, ಒಂದು ಟಾರ್ಚ್ ಲೈಟ್ ಹಾಕಿದ್ದಾರೆ, ಅದು ಬಾಕ್ಸಿನ ಶ್ಯಾಡೋ. ಕೋನ್ ಇಟ್ಟಿದ್ದಾರೆ, ಒಂದು ಟಾರ್ಚ್ ಹಾಕಿದ್ದಾರೆ, ಕೋನಿನ ಶ್ಯಾಡೋ. ಮತ್ತು ಇಲ್ಲಿ ಸಿಲಿಂಡರ್ ಶೇಪ್ ಇಟ್ಟಿದ್ದಾರೆ, ಟಾರ್ಚ್ ಹಾಕಿದ್ರೆ ಸಿಲಿಂಡರ್ದು ಶ್ಯಾಡೋ ಬರ್ತಾ ಇದೆ, ಸರ್ಕಲ್ದು ಶ್ಯಾಡೋ ಬರ್ತಾ ಇದೆ. ನಾವು ಪುಟ್ ದ ಟಾರ್ಚ್ ಲೈಟ್ ಆನ್ ದ ಆಬ್ಜೆಕ್ಟ್ ಅರೌಂಡ್ ಆ್ಯಂಡ್ ಅಬ್ಸರ್ವ್ ದ ಶೇಪ್ಸ್ ಆಫ್ ದ ಶ್ಯಾಡೋ. ಇದರ ಪ್ರಕಾರ ಒಂದು ಕ್ವಶನ್ಸನ್ನ ಇಲ್ಲಿ ಕೇಳಿದ್ದಾರೆ. ವಿಲ್ ದ ಸೈಜ್ ಆಫ್ ದ ಶ್ಯಾಡೋ ಚೇಂಜ್ ಆನ್ ಚೇಂಜಿಂಗ್ ದ ಪೊಸಿಷನ್ ಆಫ್ ದ ಟಾರ್ಚ್? ಎಸ್, ಟಾರ್ಚಿನ ಪೊಸಿಷನ್ ನಾವು ಚೇಂಜ್ ಮಾಡಿದ್ರೆ ಸೈಜ್ ಆಫ್ ದ ಶ್ಯಾಡೋ ಚೇಂಜ್ ಆಗುತ್ತಾ ಅಂತ. ಸೊ ಇಲ್ಲಿ ನೋಡಿ, ಇಲ್ಲಿ ಹಾಕಿದಾಗ ಈ ಶ್ಯಾಡೋ ದೊಡ್ಡದಾಗಿ ಕಾಣಿಸ್ತಾ ಇದೆ, ಇದು ಸೈಡಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಈ ಕಡೆ ನೋಡಿದಾಗ ಒಂದು ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತಾ ಇದೆ, ಮುಂದೆಗಡೆ ನಾವು ಹಾಕಿದಾಗ ಚಿಕ್ಕದಾಗಿ ಕಾಣಿಸ್ತಾ ಇದೆ. ಸೊ ಅದಕ್ಕೆ ಪೊಸಿಷನ್ ಚೇಂಜ್ ಮಾಡಿದ್ರೆ ಶ್ಯಾಡೋನು ಸೈಜ್ ಕೂಡ ಚೇಂಜ್ ಆಗುತ್ತೆ. ಅಟ್ ವಾಟ್ ಟೈಮ್ ಆಫ್ ದ ಡೇ ಯುವರ್ ಶ್ಯಾಡೋ ಈಸ್ ಲಾಂಗೆಸ್ಟ್, ಯಾವ ಟೈಮಲ್ಲಿ ನಿಮ್ಮ ನೆರಳು ತುಂಬ ಉದ್ದವಾಗಿ ಕಾಣಿಸುತ್ತೆ? ಅರ್ಲಿ ಮಾರ್ನಿಂಗ್, ಅರ್ಲಿ ಈವ್ನಿಂಗ್, ಬೆಳಗಿನ ಜಾವ ಮತ್ತು ಸಂಜೆ ಕಾಲದಲ್ಲಿ ನಾವು ನಮ್ಮ ನೆರಳನ್ನು ಉದ್ದವಾಗಿ ನೋಡಬಹುದು. ಅಟ್ ವಾಟ್ ಟೈಮ್ ಆಫ್ ದ ಡೇ ಈಸ್ ಯುವರ್ ಶ್ಯಾಡೋ ಶಾರ್ಟೇಜ್, ಯಾವಾಗ ನಿಮ್ಮ ನೆರಳು ನಿಮಗೆ ತುಂಬ ಚಿಕ್ಕಾಗಿ ಕಾಣಿಸ್ತಾ ಇರುತ್ತೆ? ಅಟ್ ನೂನ್, ಯಾವಾಗ ಮಧ್ಯಾಹ್ನ ಕಾಲದಲ್ಲಿ ಸನ್ ಏನಿರುತ್ತೆ ಮಧ್ಯದಲ್ಲಿ ಬಂದಿರುತ್ತೆ, ಈ ಥರ ಸಣ್ಣ ಮಧ್ಯದಲ್ಲಿ ಬಂದಿರುತ್ತೆ. ಸೊ ನಮ್ಮ ನೆರಳು ನಮಗೆ ಚಿಕ್ಕದಾಗಿ ಕಾಣಿಸುತ್ತೆ. ಟ್ರೇಸ್ ದ ಶೇಪ್ಸ್ ಆಫ್ ದ ಆಬ್ಜೆಕ್ಟ್ ಅರೌಂಡ್ ಯು, ಫಾರ್ ಎಕ್ಸಾಂಪಲ್ ಎರೇಸರ್, ಲೀಫ್, ಮ್ಯಾಚ್ ಬಾಕ್ಸ್, ಶಾರ್ಪ್ನರ್, ಪೆನ್ಸಿಲ್, ಕಲರ್. ಸೊ ನಾವು ಅದನ್ನು ಟ್ರೇಸ್ ಮಾಡಿ ಇಲ್ಲಿ ಬಿಡಿಸಿ ಅಂತ ಹೇಳಿದ್ದಾರೆ. ಪೆನ್ಸಿಲ್ ಮತ್ತು ಬಾಲ್, ಲೀಫ್, ಶಾರ್ಪ್ನರ್, ಎರೇಸರ್ ಅದೆಲ್ಲ ಬಿಡಿಸಿ ಅಂತ ಹೇಳಿದ್ದಾರೆ. ಡ್ರಾ ದ ಶೇಪ್ಸ್ ಯು ಗೆಟ್ ಆಫ್ಟರ್ ಟ್ರೇಸಿಂಗ್, ಟ್ರೇಸಿಂಗ್ ಆದಮೇಲೆ ಆ ಆಬ್ಜೆಕ್ಟ್ನ ಬಿಡಿಸಿ ಅಂತ ಇಲ್ಲಿ ಹೇಳಿದ್ದಾರೆ. ರೈಟ್ ದ ನೇಮ್ಸ್ ಆಫ್ ದ ಆಬ್ಜೆಕ್ಟ್ ದಟ್ ಹ್ಯಾವ್ ದ ಸೇಮ್ ಟ್ರೇಸ್ ಆ್ಯಸ್,
ಸೊ ಯಾವುದು ಸೇಮ್ ಟ್ರೇಸ್ ಇರುತ್ತೆ ಅದನ್ನು ಬರೀರಿ. ಬಾಟಲ್ ಕ್ಯಾಪ್ ಮತ್ತು ಕಾಯಿನ್, ರಿಂಗ್, ಬಾಲ್ ಸೇಮ್ ಸರ್ಕಲ್ ಶೇಪಲ್ಲಿ ಇರುತ್ತೆ. ಎರೇಸರು, ಶಾರ್ಪ್ನರ್, ಮ್ಯಾಚ್ ಬಾಕ್ಸ್, ಶೂ ಬಾಕ್ಸ್ ಒಂದು ರೆಕ್ಟ್ಯಾಂಗಲ್ ಶೇಪಲ್ಲಿ ನಾವು ನೋಡಬಹುದು. Circle and rectangle are playing hide and seek. Rectangle is hiding from the circle. ಇಲ್ಲಿ ಹೈಡ್ ಆ್ಯಂಡ್ ಸಿಕ್ ಆಟ ಆಡ್ತಾ ಇದ್ದಾರೆ ಯಾರು, ಸರ್ಕಲ್ ಮತ್ತು ರೆಕ್ಟ್ಯಾಂಗಲ್ಸ್ ಎಲ್ಲೆಲ್ಲಿದ್ದಾವೆ ಅಂತ ನಾವು ಹುಡುಕಬೇಕು ಇದನ್ನು ಅಂತ. ಇದು ಆಟ ಕೊಟ್ಟಿದ್ದಾರೆ ನಿಮಗೆ ಫುಲ್ಲು. ಇಲ್ಲಿ ದೇ ಆಲ್ ಆರ್ ಪ್ಲೇಯಿಂಗ್ ಟುಗೆದರ್. ನಾವು ಇಲ್ಲಿ ಅದು ಸ್ಟೋರಿ ಪ್ರಕಾರ ಇಲ್ಲಿ ನಿಮಗೆ ಕ್ವಶನ್ಸ್ ಕೇಳಿದ್ದಾರೆ. ಸರ್ಕಲ್ ಕ್ಯಾನ್ ಹೈಡ್ ಇನ್ ದ ಕ್ಲಾಕ್ ಬಾಲ್. ಸರ್ಕಲ್ ಎಲ್ಲಿ ಕಣ್ಣ ಮುಚ್ಚಾಲೆ ಅಂತ ನೀವೇನು ಹೇಳ್ತೀರಾ ಹೈಡ್ ಆ್ಯಂಡ್ ಸಿಕ್ಗೆ, ಎಲ್ಲಿ ಅವನು ಬಚ್ಚಿಕೊಳ್ತಾನೆ ಸರ್ಕಲ್ ಅಂತ ಹೇಳಿದ್ರೆ ಕ್ಲಾಕ್ ಹತ್ರ, ಬಾಲ್ ಹತ್ರ. ಯಾಕಂದರೆ ಬಾಲು ಸರ್ಕಲ್ ಶೇಪಲ್ಲಿರುತ್ತೆ, ಕ್ಲಾಕ್ ಸರ್ಕಲ್ ಶೇಪಲ್ಲಿರುತ್ತೆ. ಟೇಬಲ್ ರೌಂಡಾಗಿ ನಾವು ನೋಡಬಹುದು ಫಿಗರಲ್ಲಿ. ಇಲ್ಲಿ ನೋಡಿ ಟೇಬಲ್ ಇದು ರೌಂಡ್ ಶೇಪಲ್ಲಿದೆ, ಅಲ್ಲೂ ಕೂಡ ಇದೆ. ಹ್ಯಾಂಗಿಂಗ್ಸ್ ಅಂದರೆ ಗೋಡೆ ಮೇಲೆ ಹಾಕಿರುವಂತಹ ನೋಡಿ, ಇದು ಹ್ಯಾಂಗಿಂಗ್ಸ್. ನೆಕ್ಸ್ಟ್ ರೆಕ್ಟ್ಯಾಂಗಲ್ ಕ್ಯಾನ್ ಹೈಡ್ ಫಾರ್ ದ ಶೂ ಬಾಕ್ಸ್, ಫೋಟೋ ಫ್ರೇಮ್, ಡೋರ್ ಮ್ಯಾಟ್ ಆ್ಯಂಡ್ ಟಿ ವಿ. ರೆಕ್ಟ್ಯಾಂಗಲ್ ಎಲ್ಲಿ ಹೈಡ್ ಮಾಡ್ಬೋದು, ಬಚ್ಚಿಕೊಳ್ಬೋದು ಅಂದರೆ ಬಾಕ್ಸ್, ಶೂ ಬಾಕ್ಸ್ ಹತ್ರ, ಫೋಟೋ ಫ್ರೇಮ್ ಹತ್ರ, ಡೋರ್ ಮೇಟ್ ಹತ್ರ ಮತ್ತು ಟಿ ವಿಯ ಹತ್ತಿರ. But triangles and squares are confused and wonder where to hide now. Suggest them some places. ಸೊ ಎಲ್ಲಿ ಅವರು ಬಚ್ಚಿಕೊಳ್ಬೇಕು ಅಂತ ಟ್ರಯಾಂಗಲ್ ಮತ್ತು ಸ್ಕ್ವೇರ್ಗೆ ಸಿಗ್ತಾ ಇಲ್ಲ, ನೀವು ಸ್ವಲ್ಪ ಅವರಿಗೆ ಐಡಿಯಾ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಕ್ಯಾಪ್, ವಾಲ್ ಹ್ಯಾಂಗಿಂಗ್ ಆನ್ ದ ಡೋರ್. ಅಲ್ಲಿ ಟ್ರಯಾಂಗಲ್ ಬಚ್ಚಿಕೊಳ್ಬೋದು, ಸ್ಕ್ವೇರ್ ಡೈಸ್ ಹತ್ರ, ಕಾರ್ನರ್ ಹತ್ರ, ಟೇಬಲ್ ಹತ್ರ ಬಚ್ಚಿಕೊಳ್ಬೋದು. ಸೊ ಇಲ್ಲಿ ಕಲರ್ಸ್ ಮಾಡಿ ಅಂತ ಹೇಳಿದ್ದಾರೆ. ಎಲ್ಲೆಲ್ಲಿ ಟ್ರಯಾಂಗಲ್ಸ್ ಇದೆ ರೆಡ್ ಕಲರ್ ಹಾಕಿ, ಎಲ್ಲಿ ಸರ್ಕಲ್ ಇದೆ ಅದು ಗ್ರೀನ್ ಹಾಕಿ, ಎಲ್ಲಿ ರೆಕ್ಟ್ಯಾಂಗಲ್ ಇದೆ ಯೆಲ್ಲೋ ಹಾಕಿ, ಮತ್ತು ಸ್ಕ್ವೇರ್ ಎಲ್ಲಿ ನೋಡ್ತೀರಾ ನೀವು ಪರ್ಪಲ್ ಕಲರ್ ಹಾಕಿ. ಇಲ್ಲಿ ಒಂದು ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ. ಮೇಕ್ ಯುವರ್ ಓನ್ ಡಿಸೈನ್ ವಿತ್ ಡಿಫ್ರೆಂಟ್ ಶೇಪ್ಸ್ ಆ್ಯಂಡ್ ಕಲರ್ ದೆಮ್. ಡಿಫ್ರೆಂಟ್ ಶೇಪ್ಸ್ನ ಯೂಸ್ ಮಾಡಿಕೊಂಡು ನೀವೊಂದು ಫಿಗರ್ನ ಹಾಕಿ ಮತ್ತು ಅದಕ್ಕೆ ಕಲರ್ ಕೂಡ ಹಾಕಿ ಅಂತ. ಇಲ್ಲಿ ನಾನು ಸ್ಕ್ವೇರ್ಸ್ ತಗೊಂಡಿದ್ದೀನಿ, ದೊಡ್ಡದಾಗಿ ರೆಕ್ಟ್ಯಾಂಗಲ್ ತಗೊಂಡಿದ್ದೀನಿ, ಇದು ಸರ್ಕಲ್ಸ್ ತಗೊಂಡಿದ್ದೀನಿ, ಇಲ್ಲಿ ಟ್ರಯಾಂಗಲ್ ತಗೊಂಡಿದ್ದೀನಿ. ಸೊ ದಿಸ್ ಈಸ್ ದ ಫಿಗರ್ ಐ ಹ್ಯಾವ್ ಡ್ರಾನ್. ನಾವು ಕ್ಯಾಚ್ ದ ಕಾರ್ನರ್. ಇದು ಒಂದು ಗೇಮ್ ಆಡ್ತಾ ಇದ್ದಾರೆ ಮಕ್ಕಳು. ನವೀನ್ ಆ್ಯಂಡ್ ಹಿಸ್ ಫ್ರೆಂಡ್ಸ್ ಆರ್ ಪ್ಲೇಯಿಂಗ್ ದ ಗೇಮ್. Naveen is standing facing the table and clapping. His friends are running along the table as he clapped. When he stopped clapping, everybody stopped. The child who is not at the corner will be out. Then the child will clap and the game will go on. ಇದು ಏನು ಆಟ ಆಡ್ತಾ ಇದ್ದಾರೆ ಅಂದರೆ, ಈ ಟೇಬಲ್ಗೆ 4 ಕಾರ್ನರ್ ಇದೆ. ಇವನು ಇಲ್ಲೋಗಿ ಹಿಂದೆ ತಿರ್ಕೊಂಡಿರ್ತಾನೆ. ಸೊ ಎಲ್ಲರೂ ರೌಂಡಾಗಿ ತಿರುಗ್ತಾ ಇರಬೇಕು. ಆವಾಗ ಇವನು ಕ್ಲ್ಯಾಪ್ ಮಾಡ್ತಾ ಇರ್ತಾನೆ. ಒಂದು ಕ್ಲ್ಯಾಪ್ ಸ್ಟಾಪ್ ಆದಾಗ ಮಕ್ಕಳು ಒಂದೊಂದು ಕಾರ್ನರ್ನ ಹಿಡಿದುಕೊಂಡು ಅಲ್ಲಿ ನಿಂತ್ಕೊಳ್ಬೇಕು. ಯಾರಿಗೆ ಕಾರ್ನರ್ ಸಿಗಲ್ವೋ ಅವರು ಔಟ್ ಆಗ್ತಾರೆ, ಯಾರಿಗೆ ಕಾರ್ನರ್ ಸಿಗ್ಬಿಡುತ್ತೋ ಅವರು ವಿನ್ ಆಗ್ತಾರೆ. ಇದನ್ನು ನಿಮ್ಮ ಸ್ಕೂಲಲ್ಲಿ ನೀವು ಆಟ ಆಡಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ಸೊ ಇಲ್ಲಿ ನೋಡಿ, ನೇಮ್ ದ ಚಿಲ್ಡ್ರನ್ ಸ್ಟ್ಯಾಂಡಿಂಗ್ ನಿಯರ್ ದ ಕಾರ್ನರ್ ಆಫ್ ದ ಟೇಬಲ್. ಕಾರ್ನರ್ ಆಫ್ ದ ಟೇಬಲಲ್ಲಿ ಯಾರ್ಯಾರಿದ್ದಾರೆ ಅವ್ರ ಹೆಸರು ಬರೀರಿ ಅಂತ ಕೇಳಿದ್ದಾರೆ. ಉದಿತ್ ಇದ್ದಾನೆ, ಪರಂಜಿತ್, ನಾಯ್ಸಾ, ಸೀಮಾ ಇದೆ ಅಲ್ವಾ. ಎಷ್ಟು ಜನ 4 ಕಾರ್ನರಲ್ಲಿ ನಿಂತಿದ್ದಾರೆ. ನೆಕ್ಸ್ಟ್, ಕ್ಯಾನ್ ಯು ಟೆಲ್ ಹೂ ವಿಲ್ ಕ್ಲ್ಯಾಪ್ ನೆಕ್ಸ್ಟ್. ಸೊ ಇವಾಗ ಯಾರು ನೆಕ್ಸ್ಟ್ ಕ್ಲ್ಯಾಪ್ ಹಾಕ್ತಾರೆ ನೀವು ಹೇಳ್ಬೋದಾ ಅಂತ ಹೇಳ್ತಾ ಇದ್ದಾರೆ. ಅಫ್ಕೋರ್ಸ್ ಇವಾಗ ನವೀನ್ ಹೋಗಿ ಆಟ ಆಡ್ಕೊಂಡು ಬಂದಾಗ ಇಲ್ಲಿ ಔಟ್ ಆಗ್ತಾ ಇರೋದು ವಸೀಮ್ ಅಂತ ನಮಗೆ ಕಾಣಿಸ್ತಾ ಇದೆ. ಸೊ ಇವಾಗ ನೆಕ್ಸ್ಟ್ ಹೋಗಿ ಅವನೇ ಕ್ಲ್ಯಾಪ್ ಹಾಕ್ತಾನೆ, ಅದಕ್ಕೆ ವಸೀಮ್ ಇಸ್ ದ ಆನ್ಸರ್. ವೇರ್ ಈಸ್ ವಸೀಮ್ ಸ್ಟ್ಯಾಂಡಿಂಗ್. ವಸೀಮ್ ಎಲ್ಲಿ ನಿಂತಿದ್ದಾನೆ? ಬಿಟ್ವೀನ್ ದ ಕಾರ್ನರ್. ಇದು 2 ಮಧ್ಯದಲ್ಲಿ ಅವನು ನಿಂತ್ಕೊಂಡು ಬಿಟ್ಟಿದ್ದಾನೆ, ಅದಕ್ಕೆ ಔಟ್ ಆಗಿದ್ದಾನೆ.
Can this game be played around table? Why or not? No table, because round table has no corner. ರೌಂಡ್ ಟೇಬಲ್ ಹತ್ರ ನಾವು ಇದನ್ನ ಆಡಬಹುದಾ ಅಂತ ಕೇಳ್ತಾ ಇದ್ದಾರೆ. ಸೊ ಈ ಗೇಮ್ ರೌಂಡ್ ಟೇಬಲಿಗೆ ಆಡಕ್ಕೆ ಆಗಲ್ಲ, ಯಾಕಂದರೆ ಅದಕ್ಕೆ ಕಾರ್ನರ್ಸ್ ಇರಲ್ಲ. ನೇಮ್ ದ ಆಬ್ಜೆಕ್ಟ್ ಅರೌಂಡ್ ಅಸ್ ದಟ್ ಹ್ಯಾವ್ ಸ್ಟ್ರೈಟ್ ಎಡ್ಜ್. ಯಾವ್ಯಾವ ನಾವು ಆಬ್ಜೆಕ್ಟ್ಗೆ ಸ್ಟ್ರೈಟ್ ಎಡ್ಜ್ ಇದೆ ಅದು ಹೇಳಿ ಅಂತ ಹೇಳಿದ್ದಾರೆ. ದಿಕ್ ಆನ್ಸರ್ ಇಲ್ಲಿ ಬರ್ತಿದ್ದೀನಿ. ಇಲ್ಲಿ ನೋಡಿ, ಟೇಬಲ್, ಚೇರ್, book, wall, almirah. These are the answer for the E question. Name the object around us that have straight edge. Next, many objects around us have one curved edge. Some of the objects that you see, explore the share and names of such elements. Lemon, ladder, tire. These are the same circle shape and there is no edges for them. How many corners do objects with curved edge have? ಸೊ ಇಲ್ಲಿ ಕೇಳಿದರೆ ಎಷ್ಟು ಕಾರ್ನರ್ ಇರುತ್ತೆ ಕರ್ವ್ ಎಡ್ಜಸ್ಗೆ ಅಂತ. ಕರ್ವ್ ಅಂದರೆ ಈ ಥರ. ಸೊ ಕರ್ವ್ ಎಡ್ಜಸ್ಗೆ ದೆರ್ ಈಸ್ ನೋ ಕಾರ್ನರ್. ನೇಮ್ ದ ಆಬ್ಜೆಕ್ಟ್ ದಟ್ ಹ್ಯಾವ್ ಬೋತ್ ಸ್ಟ್ರೈಟ್ ಆ್ಯಂಡ್ ಕರ್ವ್ ಎಡ್ಜಸ್. ಸೊ ಇವಾಗ ಯಾವುದನ್ನ ಒಂದು ಆಬ್ಜೆಕ್ಟ್ಸ್ ಹೇಳಿ ಅದಕ್ಕೆ ಕರ್ವ್ ಮತ್ತು ಸ್ಟ್ರೈಟ್ ಆಬ್ಜೆಕ್ಟ್ ಇರುತ್ತೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ, ಸ್ಪೂನ್ ಇರುತ್ತಲ್ವ, ಈ ಥರ ಬಂದು ಇಲ್ಲಿ ಕರ್ವ್ ಇರುತ್ತೆ. ಸೊ ಇದು ಸ್ಟ್ರೈಟ್ ಎಡ್ಜ್ ಅಲ್ವಾ, ಸೊ ಅದಕ್ಕೆ ಸ್ಪೂನ್. ಬಕೆಟು ಅಷ್ಟೇ, ಇಲ್ಲಿ ಮೇಲ್ಗಡೆ ಕರ್ವ್ ಇರುತ್ತೆ, ಕೆಳಗಡೆ ಬಂದರೆ ಸ್ಟ್ರೈಟ್ ಇರುತ್ತೆ. ಸೊ ಅದಕ್ಕೆ ಬಕೆಟ್. ಮಗ್ಗು ಅಷ್ಟೇ. ಸೊ ಸ್ಪೂನ್, ಬಕೆಟ್, ಮಗ್. ಟೇಕ್ ದ ಪೇಪರ್ ಆ್ಯಂಡ್ ಫೋಲ್ಡ್ ಇಟ್ ಟು ಮೇಕ್ ಇಟ್ ಸ್ಕ್ವಯರ್. ಸೊ ಇಲ್ಲಿ ಒಂದು ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ, ಇಲ್ಲಿ ನೋಡಿ ಮಾಡಿದಾರಲ್ಲ ಅದನ್ನು. ಅದು ಆರಿಗೇಮಿ ಫನ್ ಅಂತ ಕರೆದಿದ್ದಾರೆ. ಸೊ ಇದು ಮಾಡ್ತಾ ಮಾಡ್ತಾ ಆನ್ಸರ್ ಕೂಡ ಮಾಡ್ತಾ ಹೋಗಬೇಕು. ಟೇಕ್ ಎ ಪೇಪರ್, ಫೋಲ್ಡ್ ಇಟ್ ಟು ಮೇಕ್ ಇಟ್ ಸ್ಕ್ವಯರ್. ಸೊ ಈ ಥರ ಸ್ಕ್ವಯರ್ ಶೇಪಲ್ಲಿ ಒಂದು ಪೇಪರ್ನ ತಗೊಳ್ಬೇಕು. ಇಟ್ ಹ್ಯಾಸ್ ಡ್ಯಾಶ್ ಕಾರ್ನರ್ ಆ್ಯಂಡ್ ಡ್ಯಾಶ್ ಎಡ್ಜಸ್. ಸೊ ನೋಡಿ, 1 2 3 4 4 ಕಾರ್ನರ್ ಇದೆ. ಎಡ್ಜಸ್ ಎಷ್ಟಿದೆ? 1 2 3 4 4 ಎಡ್ಜಸ್ ಕೂಡ ಇದೆ. ಫೋಲ್ಡ್ ಇಟ್ ಹಾಫ್ ಬೈ ಜಾಯ್ನಿಂಗ್ 2 ಕಾರ್ನರ್ ಆ್ಯಸ್ ಶೋನ್ ಇನ್ ದ ಪಿಕ್ಚರ್. ಸೊ ಇವಾಗ ಈ ಕಡೆಯಿಂದ ಇದು ಮತ್ತು ಇದು ಈ ಕಡೆಯಿಂದ ಇಲ್ಲಿಗೆ ಫೋಲ್ಡ್ ಮಾಡಿ ಅಂತ ಹೇಳಿದ್ದಾರೆ. 2 ಎಡ್ಜಸ್ನ ಜಾಯಿನ್ ಆಗೋ ಥರ. ಟಿಕ್ ದ ಶೇಪ್ ವಿಚ್ ಯು ಗೆಟ್. ಸೊ ಯಾವ ಶೇಪ್ ನಿಮಗೆ ಬಂತು? ಟ್ರಯಾಂಗಲ್ ಶೇಪ್ ಅಲ್ವಾ. ಸೊ ಅದನ್ನು ನಾವು ಟಿಕ್ ಮಾಡಿದ್ದೀವಿ. ದಿಸ್ ಹ್ಯಾಸ್ 3 ಕಾರ್ನರ್ ಆ್ಯಂಡ್ 3 ಎಡ್ಜಸ್. ಇವಾಗ ಏನು ಇದು ಟ್ರಯಾಂಗಲ್ಗೆ 1 2 3 ಕಾರ್ನರ್ ಬರುತ್ತೋ. ಎಡ್ಜಸ್ ಎಷ್ಟಿದೆ? 1 2 3 ಎಡ್ಜಸ್ ಕೂಡ ಇದೆ. Fold the paper again and into half to get the triangle and then unfold it. ಸೊ ಇವಾಗ ಏನು ಮಾಡಬೇಕು? ಈ ಟ್ರಯಾಂಗಲ್ ಶೇಪಿಗೆ ಇರುತ್ತಲ್ಲ, ಇಲ್ಲಿ ಮಧ್ಯದಲ್ಲಿ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿ ಮತ್ತೆ ತೆಗಿಬೇಕು. ತೆಗೆದ್ರೆ ಇಲ್ಲಿ ಒಂದು ಲೈನ್ ಥರ ನಿಮಗೆ ಬರುತ್ತೆ. ಆ ಲೈನ್ ಆದಮೇಲೆ ನಾವು ಮೇಕ್ 2 ಟ್ರಯಾಂಗಲ್ ಫ್ರಮ್ 2 ಕಾರ್ನರ್ಸ್ ಆಫ್ ದ ಟ್ರಯಾಂಗಲ್. ಇವಾಗ ಇಲ್ಲಿಂದ ಇಲ್ಲಿವರೆಗೂ ಒಂದು ಟ್ರಯಾಂಗಲ್ ಮಾಡಬೇಕು, ಇಲ್ಲಿಂದ ಇಲ್ಲಿವರೆಗೂ ಒಂದು ಟ್ರಯಾಂಗಲ್ ಮಾಡಬೇಕು. ಟ್ರಯಾಂಗಲ್ ಮಾಡಿದಾಗ ಹೌ ಮೆನಿ ಕಾರ್ನರ್ಸ್ ಆರ್ ದೇರ್ ನಾವು? ಇವಾಗ ಎಷ್ಟು ಕಾರ್ನರ್ ಇದೆ ನೋಡಿ. 1 2 3 4 5 6 7 8 9 ಕಾರ್ನರ್ಸ್ ಬಂದಿದೆ ನಮಗೆ. ಫೋಲ್ಡ್ ದ 3rd ಕಾರ್ನರ್ ಅಪ್ವರ್ಡ್ ಆ್ಯಂಡ್ ಮೇಕ್ ದ ನೋಸ್ ಆ್ಯಂಡ್ ಐಸ್ ಆ್ಯಸ್ ಶೋನ್. ಸೊ ಈ 3rd ಕಾರ್ನರ್ನ ಅಪ್ವರ್ಡ್ ನಾವು ಫೋಲ್ಡ್ ಮಾಡಿ ಒಂದು ಪೇಪರ್ ಡಾಗ್ನ ರೆಡಿ ಮಾಡ್ತೀವಿ. ಕ್ಯಾನ್ ಯು ಫೋಲ್ಡ್ ದಿ ಸ್ಕ್ವೇರ್ ಶೀಟ್ ಇನ್ ಸಚ್ ಎ ಟು ಗೆಟ್ ಎ 4 sides ಕಾರ್ನರ್ ಡಸ್ ಇಟ್ ಹ್ಯಾವ್ ನೋ. ಸೊ ಇವಾಗ ನೀವು ಒಂದು ಮಾಡಿ ಅಂತ ನಿಮಗೆ ಆ್ಯಕ್ಟಿವಿಟಿನ ಕೊಟ್ಟಿದ್ದಾರೆ. ಸೊ ಇಲ್ಲಿ make design by stamping object having different shapes like bottle, caps, eraser, pencil, coin. ಸೊ ಒಂದು ಎರೇಸರ್ಗೆ ಕಲರ್ ಹೊಡೆದು ಅದಕ್ಕೆ ಸ್ಟ್ಯಾಂಪ್ ಆ ಥರ ಮಾಡಬೇಕು. ಲೀಫಿಗೆ ಕಲರ್ ಹೊಡೆದು ಅದಕ್ಕೆ ಪ್ರಿಂಟ್ ಹಾಕಬೇಕು. ಪೆನ್ಸಿಲಿಗೆ ಕಲರ್ ಹೊಡೆದು ಪ್ರಿಂಟ್ ಹಾಕಬೇಕು. ಬಾಟಲ್ ಕ್ಯಾಪಿಗೆ ಕಲರ್ ಹೊಡೆದು ಪ್ರಿಂಟ್ ಹಾಕಬೇಕು. ಆ ಥರ ಇಲ್ಲಿ ಹೇಳಿದ್ದಾರೆ. ಇಲ್ಲಿ ಒಂದು ಹ್ಯಾಂಡನ್ನ ನೀವು ಬಿಡಿಸಿದ ಮೇಲೆ ಏನು ಮಾಡಿ ಅದಕ್ಕೆ
ಆ ಮೆಹಂದಿ ಡಿಸೈನ್ನ ಹಾಕಿ ಅಂತ ಕೇಳಿದ್ದಾರೆ. ಇಲ್ಲಿ ನಿಮಗೆ ಲೀವ್ಸ್ ಪ್ಯಾಟ್ರನ್ದು ಇದು ಕಲರ್ಸ್, ಲೀವ್ಸಿಗೆ ಕಲರ್ಸ್ ಹೊಡೆದು ಇಲ್ಲಿ ನೀವು ಪೇಸ್ಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಪ್ಯಾಟ್ರನ್ಸ್ ಕೊಟ್ಟಿದ್ದಾರೆ. ಸೊ ನೋಡಿ, ಅಪ್ವರ್ಡ್ ಡೌನ್ವರ್ಡ್, ಅಪ್ವರ್ಡ್ ಡೌನ್ವರ್ಡ್. ಸೊ ಇವಾಗ ನಾವು ಅಪ್ ಮಾಡಬೇಕು, ಆಮೇಲೆ ಡೌನ್, ಅಪ್ ಡೌನ್, ಅಪ್ ಡೌನ್. ಸೊ ಇಲ್ಲಿ ಪ್ಯಾಟ್ರನ್ ಹೆಂಗೆ ಕೊಟ್ಟಿದ್ದಾರೆ, 1 ಲೀಫ್ 3 ಲೀವ್ಸ್ 5 ಲೀವ್ಸ್, 1 ಲೀಫ್ 3 ಲೀವ್ಸ್ 5 ಲೀವ್ಸ್. ಸೊ ಸೇಮ್ ನಾನು ಆ ಥರನೇ ಬಿಡಿಸಿದ್ದೀನಿ, 1 3 5. ಸೊ ಇಲ್ಲಿ ಫಸ್ಟ್ ಈ ಕಡೆ, ಆಮೇಲೆ ಈ ಕಡೆ, ಆಮೇಲೆ ಈ ಕಡೆ, ಈ ಕಡೆ 4 ಪ್ಯಾಟ್ರನ್. ಸೊ ಸೇಮ್ ನಾನು ರಿಪೀಟ್ ಮಾಡಿದ್ದೀನಿ, 1 2 3 4, 1 2 3 4, 1 2 ಈ ಥರ ಪ್ಯಾಟ್ರನ್ ಹೋಗಿದೆ. ಸೊ ಇಲ್ಲಿ ನೋಡಿ ಸ್ಕ್ವಯರ್ ಇದೆ, ಮೊದಲು ಇಲ್ಲಿ ಕಲರ್ ಹೊಡೆದಿದ್ದಾರೆ, ಆಮೇಲೆ ಇಲ್ಲಿ, ಆಮೇಲೆ ಇಲ್ಲಿ, ಆಮೇಲೆ ಇಲ್ಲಿ. ಸೊ ಸೇಮ್ ನಾನು ರಿಪೀಟ್ ಮಾಡಿದ್ದೀನಿ, ಫಸ್ಟ್ ಇಲ್ಲಿ ಕಲರ್, ನೆಕ್ಸ್ಟ್ ಇಲ್ಲಿ, ನೆಕ್ಸ್ಟ್ ಇಲ್ಲಿ. ಇನ್ನೊಂದು ಬಂದರೆ ಸೇಮ್ ಈ ಶೇಪ್ ನಮಗೆ ಬರುತ್ತೆ. ಸೊ ಇಲ್ಲಿ ನೋಡಿ ಯಾವ ಪ್ಯಾಟರ್ನ್ ಕೊಟ್ಟಿದ್ದಾರೆ ಅಂತ ಹೇಳಿದರೆ, 1 ಅಪ್ವರ್ಡ್ ಇದೆ, 1 ಡೌನ್ವರ್ಡ್ ಇದೆ, ಮತ್ತು 2 ಅಪ್ವರ್ಡ್ ಇದೆ, 2 ಡೌನ್ವರ್ಡ್ ಇದೆ, ಆಮೇಲೆ 3 ಅಪ್ವರ್ಡ್ 3 ಡೌನ್ವರ್ಡ್. ಆ ಥರ ನಾನು 4 ಅಪ್ವರ್ಡ್ 4 ಡೌನ್ವರ್ಡ್, 5 ಅಪ್ವರ್ಡ್ 5 ಡೌನ್ವರ್ಡ್, 6 ಅಪ್ವರ್ಡ್ 6 ಡೌನ್ವರ್ಡ್ ಆ ಥರ ಮಾಡಿದ್ದೀನಿ. ಸೊ ಇಲ್ಲೂ ಅಷ್ಟೇ 2 ಲೀವ್ಸ್ ಥರ ಡಿಸೈನ್ ಬಂದಿದೆ. ಸೊ ನಾನು ಅದೇನ ಜಾಯಿಂಟ್ ಮಾಡಿ ಅದೇ ಪ್ಯಾಟರ್ನ ಫಾಲೋ ಮಾಡಿದ್ದೀನಿ. ಇಲ್ಲಿ ಒಂದು ಪ್ಯಾಟರ್ನ್ ಎ ಬಿ ಕೊಟ್ಟಿದ್ದಾರೆ, ಮತ್ತೆ ಬಿ ಸಿ ಕೊಟ್ಟಿದ್ದಾರೆ, ಸಿ ಡಿ ಕೊಟ್ಟಿಲ್ಲ, ಬಿ ಮತ್ತೆ ರಿಪೀಟ್ ಆಗಿ ಡಿ ಕೊಟ್ಟಿದ್ದಾರೆ, ಮತ್ತೆ ಇ ಸಿ ಮತ್ತೆ ರಿಪೀಟ್ ಆಗಿ ಸಿ ಡಿ ಬಂದಿದೆ. ಸೊ ನಾವು ಇವಾಗ ಡಿ ಮತ್ತೆ ರಿಪೀಟ್ ಮಾಡಿ ಇ ಮಾಡಬೇಕು, ಇ ಮತ್ತೆ ರಿಪೀಟ್ ಮಾಡಿ ಎಫ್ ಬರಿಬೇಕು, ಎಫ್ನ ಮತ್ತೆ ರಿಪೀಟ್ ಮಾಡಿ ಜಿ ಬರಿಬೇಕು. ಸೊ ಇಲ್ಲಿ ಆಪೋಸಿಟ್ ಸೈಡ್ಸ್ ಕೊಟ್ಟಿದ್ದಾರೆ, ಎಗೆ ಆಪೋಸಿಟ್ ಎನೆ, ಬಿ ಬಿನೇ, ಸಿ ಸಿ, ಡಿ ಡಿ, ಇ ಇ ಆ ಥರ ನಾನು ಎಫ್ ಎಫ್, ಜಿ ಜಿ, ಎಚ್ ಎಚ್ ಆ ಥರ ಬರ್ತಿದ್ದೀನಿ. ಸೊ ಇಲ್ಲಿ ನಿಮಗೆ ಬ್ರಿಕ್ ಶೇಪಲ್ಲಿ ಒಂದು ಇದು ಪ್ಯಾಟ್ರನ್ನ ಕೊಟ್ಟಿದ್ದಾರೆ. ಸೊ ಅದನ್ನು ನಾನು ಡ್ರಾ ಮಾಡಿದ್ದೀನಿ ನೋಡಿ. ಸೊ ಇದನ್ನು ಇದಕ್ಕೆ ಡ್ರಾ ಮಾಡಿದ್ದೀನಿ, ಈ ಬ್ರಿಕ್ಕಿಗೆ ಮಧ್ಯದಲ್ಲಿ ಬರುತ್ತೆ ಇದು, ಮತ್ತು ಈ ಮಧ್ಯದಲ್ಲಿ ಈ ಬ್ರಿಕ್ ಜಾಯಿನ್ ಆಗುತ್ತೆ. ಸೊ ಈ ಪ್ಯಾಟ್ರನ್ನ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ, Kiku rabbit jumps on the 4th tiles. He forgot where to jump next. He helped him to drawing the line circle. ಸೊ ಒಂದು ಕಿಕು ರ್ಯಾಬಿಟ್ ಏನು ಮಾಡಿದ್ದಾನೆ, 1ಇಂದ 4ಗೆ ಜಂಪ್ ಆಗಿಬಿಟ್ಟಿದ್ದಾನೆ. ಇಲ್ಲಿಂದ ನೀವು ಎಲ್ಲಿಗೆ ಹೆಲ್ಪ್ ಮಾಡಬೇಕು ಅಂತ ಇದೆ ನೋಡಿ, 1ಇಂದ 4 ಅಂದರೆ 2 ಟೈಲ್ಸ್ನ ಬಿಟ್ಟು ಇವನು ಜಾಯಿನ್ ಮಾಡಬಹುದು, ಜಂಪ್ ಮಾಡಬಹುದು. ಸೇಮ್ ಪ್ಯಾಟರ್ನ್ ಫಾಲೋ ಮಾಡೋಣ. 4ಇಂದ 7 2 ಟೈಲ್ಸ್ ಬಿಟ್ಟಿದ್ದಾನೆ, 7ಇಂದ 10 2 ಟೈಲ್ಸ್ ಇಲ್ಲಿ ಬಿಟ್ಟು, ಮತ್ತು 11 12 ಬಿಟ್ಟು 13ಗೆ ಜಂಪ್ ಮಾಡಬಹುದು, 14 15 ಬಿಟ್ಟು 16ಗೆ, 17 18 ಬಿಟ್ಟು 19ಗೆ, 20 21 ಬಿಟ್ಟು 22, 22ಇಂದ 25 25 24 23 ಬಿಟ್ಟು, ಮತ್ತೆ 28 ಇದು 2 ಟೈಲ್ಸ್ ಬಿಟ್ಟು, ಮತ್ತೆ ಇವನು ಡೈರೆಕ್ಟಾಗಿ 30ಗೆ ಜಂಪ್ ಮಾಡಬಹುದು. ಸೊ ದಿಸ್ ಈಸ್ ದ ಪ್ಯಾಟ್ರನ್. ಗೊತ್ತಾಯ್ತಾ? Kiku's mother also jump on the 6th tiles. Help her putting the cross to the next tiles. ಇವಾಗ ಕ್ರಾಸ್ನ ಹಾಕಿ ಮತ್ತೆ ನೀವು ಕೀಕು ಮದರ್ಗೆ ಹೆಲ್ಪ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇದನ್ನ ನಾವು ಸರ್ಕಲ್ ಹಾಕಿದೀವಲ್ವಾ, 1 7 10 ಮತ್ತೆ 13 16 19 22 25 28. ಸೊ ಸೇಮ್ ಇವಾಗ ಕೀಕು ಮದರ್ 6 ಟೈಲ್ಸ್, 6 ಅಂದರೆ ಇಲ್ಲಿಂದ 6 ಅವ್ರು ಎಷ್ಟು ಟೈಲ್ ಬಿಟ್ಟು ಹೋಗಬಹುದು, 4 ಟೈಲ್ಸ್ ಬಿಟ್ಟು ಜಂಪ್ ಮಾಡಬಹುದು. ಸೊ 4 ಟೈಲ್ಸ್ 1 2 3 4 ಇದು ಬಿಟ್ಟು 11ಇಂದ ಕೀಕು ಮದರ್ ಇದು 1 2 3 4 ಇದು ಬಿಟ್ಟು 16ಗೆ ಡೈರೆಕ್ಟ್, 1 2 3 4 21, 1 2 3 4 26, 1 2 3 4 ಡೈರೆಕ್ಟಾಗಿ 30ಗೆ ಅವರು ಜಂಪ್ ಮಾಡಬಹುದು ಕೀಕು ಮದರ್. ಎಕ್ಸ್ಟೆಂಡ್ ದ ಫಾಲೋಯಿಂಗ್ ನಂಬರ್ ಪ್ಯಾಟ್ರನ್. ಸೊ ಇಲ್ಲಿ ನಂಬರ್ ಪ್ಯಾಟ್ರನ್ನ ಹಾಕಿ ಅಂತ ಕೊಟ್ಟಿದ್ದಾರೆ. 5 10 15 5 5 ಜಂಪ್ ಆಗಿದೆ, 20 25 30 35 40, 7 4 21 ಇಲ್ಲಿ 7ಇಂದು
ಟೇಬಲ್ ಬಂದಿದೆ, ಅಂದರೆ 7 ನಂಬರ್ ಜಂಪ್ ಆಗಿದೆ. 28, 35, 42, 49, 56. ಇಲ್ಲಿ 1, 7, 13. ಸೊ ನೆಕ್ಸ್ಟ್ ನಂಬರ್ ನಮಗೆ ಯಾವ್ದು ಬರ್ಬೋದು? 1, 7, 13. ಅಂದರೆ ಮಧ್ಯದಲ್ಲಿ 5 ನಂಬರ್ ಮಿಸ್ ಆಗಿದೆ. 5 ನಂಬರ್ ಬಿಟ್ಟರೆ 19, ಮತ್ತೆ 5 ನಂಬರ್ ಬಿಟ್ಟರೆ 25, ಮತ್ತೆ 5 ನಂಬರ್ಸ್ ಬಿಟ್ಟರೆ 31, ಮತ್ತೆ 5 ನಂಬರ್ಸ್ ಬಿಟ್ಟರೆ 37, ಮತ್ತೆ 5 ನಂಬರ್ಸ್ ಬಿಟ್ಟರೆ 43. ದಿಸ್ ಈಸ್ ಅಬೌಟ್ ದ ಲೆಸನ್. ಸೊ ನನ್ನ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಲೈಕ್ ಮೈ ಚಾನಲ್ ಆ್ಯಂಡ್ ಕಮೆಂಟ್. ನಾನು ಯಾವ ಥರ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂತ ನೀವು ಕಮೆಂಟ್ ಮಾಡಿದ್ರೆ ನಿಮ್ಮ ಒಂದು ಲೈಕ್, ಒಂದು ಕಮೆಂಟ್ ನಮಗೆ ತುಂಬ ಪ್ರೋತ್ಸಾಹವನ್ನು ಕೊಡುತ್ತೆ. ಬಾಯ್.